ಪ್ರಕಾರ ತಿಳ್ಕೋಕ ಸಾಧ್ಯ ಅಂತ ಹೇಳ್ಯಾರಲ್ರಿ. ಈಗ ಒಂದು ಪ್ರಕಾರ ಹೇಳಿದ್ರಿ. ಇನ್ನು ಎರಡನೇ ಪ್ರಕಾರ ಹೇಗಂದ್ರೆ ಬಿಸಿ ನೀರು ಅಥವಾ ತಣ್ಣೀರು ಎಂಬುದನ್ನು ತಿಳಿಯಬೇಕಾದರೆ ಚರ್ಮೇಂದ್ರಿಯ ಒಂದರಿಂದಲೇ ಸಾಧ್ಯವೇ ಹೊರತು ಮಿಕ್ಕ ಯಾವ ಇಂದ್ರಿಯಗಳಿಂದಲೂ ತಿಳಿಯಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ ನಮಗೂ? ಯಾಕಂದ್ರೆ ನೀರನ್ನ ಎಲ್ಲಾನ ಇಟ್ಟಾಗ ಕಣ್ಣಿನಿಂದ ನೋಡಿದ್ರೆ ಇದು ಬಿಸಿ ಆದೋ ಇದು ತಂಪಾದಂತ ಗೊತ್ತಾಗಲ್ಲ. ಮತ್ತೆ ಕಿವಿಯ ಶಬ್ದದಿಂದ ಕೂಡ ಇದು ಬಿಸಿ ತಣ್ಣೀರು ಅಂತ ಗೊತ್ತಾಗಲ್ಲ. ಮತ್ತು ವಾಸನೆಯಿಂದ ಕೂಡ ತಿಳಿಲಿಕ್ಕೆ ಆಗೋದಿಲ್ಲ. ಇದನ್ನ ತಿಳಿಬೇಕಾಗಿತ್ತದ ಒಂದೇ ಒಂದು ಸಾಧನ, ಅದು ಚರ್ಮೇಂದ್ರಿಯದಿಂದ ಮಾತ್ರ. ಅದಕ್ಕೆ ನೀರು ಸುಡ್ತಾವಿಲ್ಲೋ ನೋಡು ಅಂತ ಕೈ ಇಟ್ಟ ನೋಡ್ತವಲ್ಲಮ್ಮ ನಾವು. ಕೈ ಇಟ್ಟೆ ನೋಡಿ ತಿಳಿಬೇಕು ವಿನ್ನ ಕಣ್ಣಿನಿಂದ ನೋಡಿ ತಿಳಿಲಿಕ್ಕೆ ಬರೋದಿಲ್ಲ ಅಂತ. ಅದೇ ರೀತಿ ಮಿಕ್ಕ ಅಂದ್ರೆ ಬೇರೆ ಯಾವ ಇಂದ್ರಿಯಗಳಿಂದಲೂ ಸಾಧ್ಯವಿಲ್ಲ. ಅದರಂತೆ ಆತ್ಮನಿಗೂ ಅಂತಃಕರಣಕ್ಕೂ ಉಂಟಾಗಿರುವ ಅನೋನ್ಯ ಅಭ್ಯಾಸವನ್ನ, ಬಹಳ ದಿನದ ಸಂಬಂಧವನ್ನ ಈ ಗುರುಮುಖದಿಂದ ಶಾಸ್ತ್ರ ವಿಚಾರಗಳಿಂದ ತಿಳಿದು ಕಳೆದುಕೊಳ್ಳಬೇಕಾಗಿದೆ. ಏನು ವಿಚಾರಮ್ಮ? ವಿಚಾರದಿಂದಲೇ ತಿಳಿಬೇಕು ವಿನಃ ಆಚಾರದಿಂದ ಈ ಸಂಬಂಧವನ್ನು ತಿಳಿಲಿಕ್ಕೆ ಆಗೋದಿಲ್ಲ. ಆಚಾರ ಮಾಡಿದ್ರೆ ಸಂಬಂಧ ಗೊತ್ತಾಗ್ತದಮ್ಮ, ವಿಚಾರ ಮಾಡಿದ್ರೆ ಗೊತ್ತಾಗ್ತದೆ. ನೀರನ್ನ ತಣ್ಣಗಾವ ವಿಷಯವನ್ನು ತಿಳಿಯಕ ಆ ಚರ್ಮೇಂದ್ರಿಯ ಸಾಧ್ಯ. ಅದಕ್ಕೆ ಇದರಂತೆ ವಿಚಾರ ಒಂದರಿಂದಲೇ ಸಾಧ್ಯ ಅಂತ ಎರಡನೇ ಪ್ರಮಾಣವನ್ನು ಹೇಳಿದ್ರು. ಇನ್ನ ಮೂರನೇದಮ್ಮ, ಒಂದು ಗೋಡೆಯ ಮೇಲೆ ಕೆಲವು ಬರೆದಿರುವ ಚಿತ್ರಗಳು. ಗೋಡೆ ಮೇಲೆ ಹುಲಿ ಬರ್ದಾರ, ಗೋಡೆ ಮೇಲೆ ಆನೆ ಚಿತ್ರ ಅದ, ಗೋಡೆ ಮೇಲೆ ಹಣ್ಣಿನ ಚಿತ್ರ ಅದ. ಇದೇ ಪ್ರಕಾರ ಎಷ್ಟೇ ಚಿತ್ರಗಳು ಬರೆದ್ರು ಕೂಡ ಅವುಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳಬೇಕಾದರೆ, ಅಂದ್ರೆ ಗೋಡೆ ಬೇರೆ ಚಿತ್ರಗಳು ಬೇರೆ ಅಂತ ತಿಳ್ಕೋಬೇಕಾದ್ರೆ ಇದು ನೇತ್ರೇಂದ್ರಿಯ ಒಂದರಿಂದಲೇ ಸಾಧ್ಯ. ಕಣ್ಣಿನಿಂದಲೇ ನೋಡಿ ಇವಕ್ಕ ಸಂಬಂಧ ಇಲ್ಲ ಅಂತ ತಿಳಿಬೇಕಲ್ಲಮ್ಮ. ಅಂದ್ರೆ ಗೋಡೆ ಮೇಲೆ ಬರೆದ ಚಿತ್ರ ಗೋಡೆಯಲ್ಲ, ಗೋಡೆ ಚಿತ್ರವಲ್ಲ. ಆದ್ರೆ ಗೋಡೆ ಇಲ್ಲದೆ ಈ ಚಿತ್ರವನ್ನ ಬರ್ಲಿಕ್ಕೆ ಬರೋದಿಲ್ಲ. ಗೋಡೆಗೂ ಮತ್ತು ಚಿತ್ರಕ್ಕೂ ಅನನ್ಯ ಸಂಬಂಧ ಬೇರೆ ಆದ್ರೆ ಕೂಡಿ ಆದ್ ನೋಡು, ಅತಿ ಕೂಡಿ ಇರ್ತಕ್ಕಂಥದ್ದು. ಇಲ್ಲಿ ಗೋಡೆ ಬಿಟ್ಟು 1 ಇಂಚು ಬಿಟ್ಟು ಬರ್ದ ಚಿತ್ರ ಅನ್ನಂಗಿಲ್ಲ, ಅಥವಾ ಗೋಡೆಯ ಒಳಗಡೆ 1 ಇಂಚು ಬರ್ದರ ಒಳಗೂ ಬರ್ದ ಇಲ್ಲ. ಗೋಡೆಗೆ ಯಾವ ರೀತಿ ಚಿತ್ರ ಸಂಬಂಧ ಆಗದೆ. ಮತ್ತ ಇದನ್ನ ಸರಿಯಾಗಿ ಈ ಚಿತ್ರ ಹುಟ್ಟಿನೇ ಬೇರೆ ಗೋಡೆನೇ ಬೇರೆ ಅಂತ ತಿಳಿಬೇಕಾಗಿದ್ರೆ ನೇತ್ರದಿಂದ ಮಾತ್ರ ಸಾಧ್ಯ. ಕಣ್ಣಿನಿಂದ ಮಾತ್ರ ತಿಳಿಲಿಕ್ಕೆ ಸಾಧ್ಯ ನಮ್ಗೆ. ಅದ್ರ ಮೇಲೆ ಕೈ ಆಡಿಸಿದ್ರೆ ಗೊತ್ತಾಗಂಗಿಲ್ಲ, ಬೇರೆ ಆದಂತ ಗೊತ್ತಾಗಂಗಿಲ್ಲ. ಗೊತ್ತಾಗುತ್ತೆ ನಮ್ ಕೈಯಿಂದ ಹಿಂಗ್ ಮಾಡಿದ್ರೆ ಇಲ್ಲ, ಯಾಕಂದ್ರೆ ಸಂಬಂಧ ಗೋಡೆ ಅದು ಸಂಬಂಧ ಕೂಡ್ಯಾವಂತ. ಅದು ಕೂಡ ಅವು ಒಂದಕ್ಕೊಂದು ಬೇರೆ ಅವಂತ ತಿಳಿಬೇಕಾಗಿತ್ತು. ಅಂದ್ರೆ ಆತ್ಮನಿಗೂ ಅಂತಃಕರಣಕ್ಕೂ ಉಂಟಾಗಿರುವ
ತಾದಾತ್ಮ ಸಂಬಂಧ. ಗೋಡೆಗೆ ಚಿತ್ರ ಹೆಂಗ ಸಂಬಂಧ ಆಗ್ಯದ ಅದಂತೆ ಆತ್ಮನಿಗೂ ಅಂತಃಕರಣಕ್ಕೂ ಸಂಬಂಧ ಆಗ್ಯಾವ. ಈ ಬುದ್ಧಿ ಇವೆಲ್ಲ ಸಂಬಂಧ ಆಗ್ಬಿಟ್ಟಾವ, ಕೂಡಿ ಬಂದಂಗ ಕಾಣಿಸ್ತವ. ಆದರೆ ಇವುಗಳನ್ನ ವಿಚಾರ ಮಾಡಿ ಕಣ್ಣಿನಿಂದಲೇ ಬೇರ್ಪಡಿಸಿಕೊಳ್ಳಬೇಕಾಗುತ್ತದೆ. ಅದಂಗ ಇಲ್ಲಿ ವಿಚಾರ ಎಂಬ ಕಣ್ಣಿನಿಂದ ಅಂದ್ರು. ಇದು ವಿಚಾರ ಅನ್ನುವಂತ ನೇತ್ರದಿಂದ ಅಥವಾ ವಿವೇಕ ಅನ್ನುವಂತ ನೇತ್ರದಿಂದ ಅಂತಃಕರಣಗಳ ಬೇರೆ, ನಾನು ಬೇರೆ ಅಂತ ಈ ಸಂಬಂಧವನ್ನ ತಿಳ್ಕೊಬೇಕಂದ್ರ ಅರ್ಥ ಆಯ್ತಲ್ಲ ಮೇಲೆ. ಇನ್ನು ನಾಲ್ಕನೇದು ಉಪ್ಪು ನೀರು ಅಥವಾ ಸಿಹಿ ನೀರು ಎಂಬುದಾಗಿ ಗೊತ್ತಾಗುವುದು ಜಿಹ್ವೇಂದ್ರಿಯದಿಂದಲೇ ಹೊರತು ಮಿಕ್ಕ ಯಾವ ಇಂದ್ರಿಯಗಳಿಂದಲೂ ಸಾಧ್ಯವಿಲ್ಲ, ಗೊತ್ತಾಗೋದಿಲ್ಲ. ಉಪ್ಪು ನೀರು ಸಿಹಿ ನೀರು ಅಂತ ಕೈಯಲ್ಲಿಡಿದ್ರೆ ಇದು ಸಿಹಿ ಇದು ಉಪ್ಪು ಅಂತ ಗೊತ್ತಾಗ್ತದೆ ನಮ್ಮ ಆಗ್ತದಿಲ್ಲ. ಕಣ್ಣಿನಿಂದ ನೋಡಿದ್ರು ಗೊತ್ತಾಗಲ್ಲ. ಇದನ್ನ ನಾಲಿಗೆ ಮೇಲೆ ಹಾಕಿಕೊಂಡಾಗ ಗೊತ್ತಾಗ್ತದ. ಆ ನಾಲಿಗೆ ಮಾತ್ರ ತಿಳಿದದ ಇದು ಉಪ್ಪಾದ ಸಿಹಿ ಆದಂತ. ಅದೇ ಪ್ರಕಾರ ಬೇರೆ ಯಾವ ಇಂದ್ರಿಯಗಳಂದ್ರೂ ಸಾಧ್ಯ ಇಲ್ಲ ಅಂದ್ರು. ಅರ್ಥಾತ್ ಅದು ಒಂದರಿಂದಲೇ ಸಾಧ್ಯ, ಮೆಕ್ಕ ಯಾವ ಇಂದ್ರಿಯಗಳಿಂದ ಅಸಾಧ್ಯ ಅನ್ನುವಂತ ತಾತ್ಪರ್ಯ. ಇದರಂತೆ ಆತ್ಮನನ್ನು ಅಂತಃಕರಣದಿಂದ ವಿಚಾರ ಒಂದರಿಂದಲೇ ಬೇರ್ಪಡಿಸಿ ತಿಳಿದುಕೊಳ್ಳಬೇಕಾದರೆ ಅದಕ್ಕ ವಿಚಾರೇಣೆ ಪರಮ ಔಷಧ. ವಿಚಾರ ಒಂದರಿಂದಲೇ ಸಾಧ್ಯ ಮಾಡಬೇಕು. ವಿಚಾರವನ್ನ ಮಾಡಲಾದ ಬೇರೆ ಯಾವುದೇ ಆಚಾರದಿಂದ ಕೂಡ ಈ ದೇಹ ಆತ್ಮ ಸಂಬಂಧವನ್ನ ಕಳೆದುಕೊಳ್ಳಲಿಕ್ಕೆ ಬರೋದಿಲ್ಲ ಅಂತ. ಇದು ದೇಹ ಬೇರೆ, ಅಂತಃಕರಣಗಳು ಬೇರೆ. ಇದನ್ನ ವಿಚಾರ ಮಾಡೇ ತಿಳ್ಕೋಬೇಕಮ್ಮ. ಬೇರೆ ಯಾವುದರಿಂದ ತಿಳಿಲಿಕ್ಕೆ ಅಸಾಧ್ಯ ಇದು. ಇದರಂತೆ ಐದನೆಯದಾದ ಕರವಸ್ತ್ರಕ್ಕೆ ಅಂಟಿಕೊಂಡಿರುವ ಸುಗಂಧವನ್ನಾಗಲಿ, ಹೂವಿನಲ್ಲಿ ಸುಗಂಧವಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸುವುದಕ್ಕಾಗಲಿ ನಾಸಿಕೇಂದ್ರಿಯ ಒಂದರಿಂದಲೇ ಸಾಧ್ಯವೇ ಹೊರತು ಉಳಿದ ಇಂದ್ರಿಯಗಳಿಂದ ಸಾಧ್ಯವಿಲ್ಲ. ಇದು ಐದನೇ ದೃಷ್ಟಾಂತಮ. ಕರವಸ್ತ್ರದ ಕರ್ಚೀಪ್ ಅಂತ, ಅದಕ್ಕ ಕೂಡಿಕೊಂಡಿರುವ ಸುಗಂಧ, ಒಳ್ಳೆ ವಾಸನೆ ಆಗಲಿ ಅಥವಾ ದುರ್ಗಂಧವನ್ನ ಆಗಲಿ, ಮತ್ತ ಹೂವಿನಲ್ಲಿ ಇದು ಸುಗಂಧ ಇದೆಯೋ, ಇದರ ಒಳ್ಳೆ ವಾಸನೆ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡಿ ತಿಳ್ಕೋಬೇಕಾದ್ರೆ ಕೈಯಿಂದ ಸಾಧ್ಯ ಇಲ್ಲ, ಕಣ್ಣಿನಿಂದ ಸಾಧ್ಯ ಇಲ್ಲ, ನಾಲಿಗೆಯಿಂದ ಸಾಧ್ಯ ಇಲ್ಲ, ಬಾಯಿಂದ ಸಾಧ್ಯ ಇಲ್ಲ, ಚರ್ಮದಿಂದ ಸಾಧ್ಯ ಇಲ್ಲ, ಕಿವಿಯಿಂದ ಸಾಧ್ಯ ಇಲ್ಲ. ಅದಕ್ಕೆ ಒಂದೇ ಒಂದು ಮಾರ್ಗ ಏನಂದ್ರೆ ಅದು ನಾಸಿಕೇಂದ್ರ ಅಂದ್ರೆ ಮೂಗಿನಿಂದ ಮಾತ್ರ. ಅದು ವಾಸನೆಯನ್ನ ಅದಕ್ಕೆ ನೋಡ್ತೀವಿ, ಹೆಂಗಿದೆ ಅಂತ ನೋಡ್ಬೇಕಾದ್ರೆ ಮೂಗಿನ ಸಮೀಪ ಇರ್ತೀವಲ್ಲ ನಾವು. ಕೈಯಲ್ಲೇ ಮಾವಿನ ಹಣ್ಣು ಇರ್ತದ, ಆ ಹಣ್ಣು ಸಿಹಿಯಾದ ಹುಳಿಯಾದಂತ ನೋಡ್ಬೇಕಾದ್ರೆ ಕೈ ಹೇಳಂಗಿಲ್ಲ. ಅದನ್ನ ಮತ್ತೆ ಮೂಗಿನ ಸಮೀಪ ಹೋಗಿ ವಾಸನೆ ನೋಡ್ತೀವಿ ಅಂತ ಒಂದ್ಸಲ ನೋಡಿದಾಗ ಅಲ್ಪ ಸ್ವಲ್ಪ ಗೊತ್ತಾಗ್ತದೆ ಇದು ಸಿಹಿಯಾದ ಹುಳಿಯಾದಂತ.
ಅದರಂತೆ ಬಟ್ಟೆಗೆ ಹತ್ತಿದಂತ ದುರ್ಗಂಧ, ಹೂವಿನಲ್ಲಿ ಇರುವಂತ ಸುಗಂಧ, ಇವೆರಡನ್ನ ತಿಳಿಬೇಕಾದ್ರೆ ನಾಸಿಕೇಂದ್ರಿಯದಿಂದ ಮಾತ್ರ ಸಾಧ್ಯ. ಅದರಂತೆ ಆತ್ಮನಿಗೂ ಅಂತಃಕರಣಕ್ಕೂ, ಆ ಅನಿತ್ಯವಾದ ಆತ್ಮನಿಗೂ ಅನಿತ್ಯವಾದ ಅಂತಃಕರಣಕ್ಕೂ ಇದು ತಾದಾತ್ಮ ಸಂಬಂಧ ಆಗ್ಯದ. ತಾದಾತ್ಮ ಅಂದ್ರೆ ಒಂದಕ್ಕೊಂದು ಗೊತ್ತಾಗದು. ತಾದಾತ್ಮ ಅಂದ್ರೆ ಮೊದಲು ಹೇಳಿವಲ್ಲ ನಾವು, ಕಬ್ಬಿಣದ ಗುಂಡಿನಲ್ಲಿ ಅಗ್ನಿ ಪ್ರವೇಶವಾದಂತೆ. ಅದರಂತೆ ವಿಚಾರ ಮಾಡಿದಾಗ ಗೊತ್ತಾಗ್ತದಲ್ಲಿ ಅಗ್ನಿಯ ಧರ್ಮನೇ ಬೇರೆ, ಕಬ್ಬಿಣದ ಧರ್ಮವೇ ಬೇರೆ ಅಂತ. ಅದಂತೆ ಇಲ್ಲಿ ವಿಚಾರ ಮಾಡಿದಾಗ ಆತ್ಮನ ಧರ್ಮಗಳೇ ಬೇರೆ, ಅನಾತ್ಮವಾದ ಅಂತಃಕರಣದ ಧರ್ಮ ಕ್ರಿಯೆಗಳೇ ಬೇರೆ ಅಂತ. ಈ ರೀತಿ ತಾದಾತ್ಮ ಸಂಬಂಧ ಏನಾವಲ್ಲಮ್ಮ, ಈ ಸಂಬಂಧ ಬಿಡುಗಡೆ ವಿಚಾರ ಒಂದರಿಂದಲೇ ಸಾಧ್ಯ. ಈ ವಿಚಾರವನ್ನ ಮಾಡಲಾರದೆ ಬೇರೆ ಯಾವುದೇ ಉಪಾಯದಿಂದ ಈ ದೇಹ ಸಂಬಂಧವನ್ನ, ಅಂತಃಕರಣ ಸಂಬಂಧವನ್ನ, ಇಂದ್ರಿಯಾದಿಗಳ ಸಂಬಂಧವನ್ನ, ವಾಯುಗಳ ಸಂಬಂಧವನ್ನ ಮತ್ತು ಅನ್ನಮಯ ಕೋಶದ ಸಂಬಂಧ, ಪ್ರಾಣಮಯ ಕೋಶದ ಸಂಬಂಧ, ಮನೋಮಯ ಕೋಶದ ಸಂಬಂಧ, ಈ ಇಂದ್ರಿಯಮಯ ಕೋಶದ ಸಂಬಂಧವನ್ನ ಕಳೆದುಕೊಳ್ಳಬೇಕಾಗಿತ್ತು ಅಂದ್ರೆ ಈ ವಿಚಾರವನ್ನ ನೀನು ಮಾಡಲೇಬೇಕು. ಕಾರಣ ಇದು ಒಂದೇ ಸಾಧನ. ಅದಕ್ಕೆ ಅವಿಚಾರ ಕೃತೆ ಬಂಧ, ವಿಚಾರಣೆ ಪರಮ ಔಷಧ ಅಂತ ಹೇಳಿದ್ರಲ್ಲ. ಈ ರೀತಿ ವಿಚಾರ ಮಾಡಿ ಬಿಡಬೇಕಂತ ಅರ್ಥ. ಇದರಿಂದಲೇ ಬಿಡಲಿಕ್ಕೆ ಸಾಧ್ಯ ಅಂತ ಅರ್ಥ ಅನ್ನೋ ಮಾತನ್ನ ಹೇಳಿದ್ರಮ್ಮ. ಈಗ ಕೊನೆಯ 5ನೆಯ ಆನಂದಮಯ ಕೋಶ ವಿಚಾರದ ಅವಶ್ಯಕತೆ ಏನಾದ, ಅದನ್ನ ಯಾಕೆ ವಿಚಾರ ಮಾಡಬೇಕು ಅಂದ್ರೆ, ಎಲ್ಲಿವರೆಗೂ ನೀವು ವಿಚಾರ ಮಾಡೋದಿಲ್ಲೋ ಅಲ್ಲಿವರೆಗೂ ಇದರ ತಾದಾತ್ಮ ಭಾವನೆ ಬಿಡಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಇದು ವಿಚಾರವನ್ನ ಮಾಡಲೇಬೇಕು ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನ ನಾಳೆ ದಿನ ಮಾಡೋಣ ತಾಯಿ. ಇಲ್ಲಿಗೆ ಮಂಗಲವನ್ನು ಹೇಳೋಣ, ಮತ್ತೆ ನಾಳೆ ಪ್ರಾರಂಭ ಮಾಡೋಣ. ನಮಸ್ಕಾರ. ನಮಸ್ಕಾರ ತಾಯಿ, ಎಲ್ಲರಿಗೂ ನಮಸ್ಕಾರ.